ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ನಿಜವಾಗಿಯೂ ಅಂಗನವಾಡಿ ಕಾರ್ಯಕರ್ತೆಯರು ಭಾಳಷ್ಟು ಕೆಲಸಗಳನ್ನು ಮಾಡ್ತಾರೆ. ಪಾಪ ಅವ್ರಿಗೆ ಸರಿಯಾದ ಪಿಂಚಣಿ ಇಲ್ಲ, ಸರಿಯಾದ ಪೇಮೆಂಟ್ ಸರಿಯಾದ ಟೈಮ್ಗೆ ಬರೋದು ಇಲ್ಲ. ಬದುಕು ನೋಡಿದ್ರೆ ದಿನ ತುಟ್ಟಿ ಆಗ್ತಾ ಇದೆ. ಯಾವ ರೀತಿ ಮಾರ್ಕೆಟ್ ಇರ್ತಾ ಇದೆ ಅಂದರೆ, ಒಂದು ಸಣ್ಣ ಸಬಸ್ಗಿ ಪಲ್ಲೆಯನ್ನು ಸೂಡನ್ನು ತೆಗೆದುಕೊಂಡು 10 ರೂಪಾಯಿ. ದಿನ ತಿಳ್ಬೇಕಾದ್ರೆ ನಿಮಗೆ ಗೊತ್ತದೆ, ಬಿಡಿಸೋ ಅವಶ್ಯಕತೆ ಇಲ್ಲ. 150, 200. ಅದ್ರ ಜೊತೆಗೆ ಜೋಳ 40, 50. ಅಕ್ಕಿ ಇನ್ನೂ ಕೊಡ್ತೀರಿ ಪಾಪ, ಒಂದು 5 ಕಿಲೋ ಅಕ್ಕಿ ಒಬ್ಬರಿಗೆ ಎಷ್ಟು ದಿನ ಬರ್ಬೋದು? 5 ಕಿಲೋ ಅಕ್ಕಿ. ಇವೆಲ್ಲ ನೆನಪಿಸ್ಕೊಂಡ ನಾವು ಇವತ್ತು ವಿಚಾರ ಮಾಡ್ಬೇಕಾಗಿದೆ. ಏನಪ್ಪ ಅಂತಂದ್ರೆ, ಈ ಒಂದು ಇವತ್ತಿನೇನು ಹೋರಾಟದ ಪಾಪ ಅವ್ರದ್ದು ಹೆಣ್ಮಕ್ಳದು, ಈ ಹೋರಾಟಕ್ಕೆ ಒಂದು ರೀತಿ ಸರ್ಕಾರ ನಿರ್ಲಕ್ಷ್ಯತೆ ಯಾಕೆ ತೋರ್ತಾ ಇದೆ ಅಂತ ಭಾಳ ದಿನಗಳಿಂದ ಕೇಳ್ತಾ ಇದ್ದಾರೆ. ಪಾಪ ಅವರು ಒಂದು ಸ್ವಲ್ಪ ಗೌರವದಲ್ಲಿ ಹೆಚ್ಚು ಮಾಡಿರಿ, ಈಗ ಅವ್ರು ನಮ್ಮ ಪರ್ಮನೆಂಟ್ ಮಾಡಲಿ ಅಂತಲ್ಲ, ಏನೋ ಕೇಳೋದಕ್ಕೂ ಹೊಸ್ತಾ ಇದ್ದಾರೆ. ಪಾಪ ಅವರು ಒಂದು 10,000 to 15,000 ತನಕ ಮಾಡಿದರೆ ಅವ್ರು ಮನೆ ನಡೆದ್ರೆ ಅವ್ರು ಮತ್ತೆ ಮೌನಾಗಿ ಬಿಡ್ತಾರೆ. ನೀವು ಇನ್ನೂ ಸವಲತ್ತುಗಳು ಕೇಳೋ ಸ್ಥಿತಿಯೊಳಗೆ ಯಾರೂ ಇಲ್ಲ ಇವತ್ತು. ಯಾಕಂದರೆ ಅಸಂಘಟಿತ ಕಾರ್ಮಿಕರು ಪಾಪ ಬದುಕೋದು ಕಷ್ಟ ಆಗಿದೆ. ಇವತ್ತೊಂದು ಕುಟುಂಬ ನಡಿಬೇಕಾಗಿದ್ರೆ, ಒಂದು ಗಂಡ ಹೆಂಡತಿ ಮಕ್ಕಳು ನಡಿಬೇಕಾಗಿದ್ರೆ ತಿಂಗಳಿಗೆ ಕಡಿಮೆ ಅಂದರೂ ಮನೆ ಬಾಡಿಗೆ ಎಲ್ಲ ಹಿಡಿದ್ರೆ 20,000 ರೂಪಾಯಿ ಖರ್ಚು ಬರ್ತದೆ. ಮಕ್ಕಳ ಎಜುಕೇಷನ್, ಆರೋಗ್ಯ, ಜೊತೆಗೆ ಹೊಟ್ಟೆಗೆ ಊಟ, ಇವತ್ತು ಶಿಕ್ಷಣ ತುಟ್ಟಿ, ಪ್ರೈವೇಟೈಸೇಷನ್ ಎಲ್ಲ ಕಡೆ. ಒಳಗೆ ಹೋದ ತಕ್ಷಣ ಡೊನೇಷನ್ ಅಂತಾರೆ, 50,000 ಡೊನೇಷನ್ ಪ್ರೈವೇಟ್. ಪಾಪ ಎಷ್ಟು ಮಕ್ಕಳಿಗೆ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಅಷ್ಟು ತಮ್ಮ ಮಕ್ಕಳಿಗೆ ಕಳಿಸ್ಲಿಕ್ಕೆ ಸಾಧ್ಯ ಇದ್ದಾರೆ. ಅದನ್ನೂ ಮಾಡಿದ್ದಾರೆ ಒಂದಿಷ್ಟು ರೂಲ್ಸ್. ಅದನ್ನು ಓಡಾಡಬೇಕಾದ್ರೆ ತಹಸೀಲ್ದಾರ್ ಆಫೀಸು ಅಲ್ಲಿ ಸರ್ಟಿಫೈ ಮಾಡಬೇಕಾದ್ರೆ ದೊಡ್ಡ ಗದ್ದಲ. ಪ್ರೈವೇಟ್ದವ್ರು ಸುಲಭವಾಗಿ ಅವ್ರನ್ನ ಒಳಗೆ ಬಿಟ್ಕೊಳ್ಳೋದಿಲ್ಲ. ಗೌರ್ಮೆಂಟ್ ಸ್ಕೂಲ್ಗಳು ಸರಿಯಾಗಿ ಟೀಚ್ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ಟೀಚರ್ ಕಡಿಮೆ ಇದ್ದಾರೆ ಪಾಪ. ಹೀಗಾಗಿ ಒಂದರಿಂದ ಒಂದು ಸಮಸ್ಯೆ. ಜನ ಪಾಪ ಅವ್ರು ಅಂಗನವಾಡಿ ಕಾರ್ಯಕರ್ತರು ಕೇಳೋದ್ರಲ್ಲಿ ಭಾಳ ಅರ್ಥದ. ಅವ್ರು ಸುಮ್ಮನೆ ಕೇಳ್ತಾ ಇಲ್ಲ. ಬೆಂಗಳೂರು ಅಂತ ಊರಿಗೆ ಬಂದು 1 ಬಸ್ 2 ಬಸ್ ಇದ್ದು ಆ ಸ್ವತಂತ್ರ ಉದ್ಯಾನದಲ್ಲಿ ಕೂತ್ಕೊಂಡು ಯಾರ್ಯಾರು ಸಂಘಟನೆ ಮಾಡ್ತಾರೆ, ಸಂಯೋಜನೆ ಮಾಡಿರ್ತಾರೆ ಸಂಘಟಕರು, ರಾಜ್ಯ ಸಂಯುಕ್ತ ಅಂಗನವಾಡಿ ನಾವು